ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರದು ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯೂಟ್ಯೂಬಲ್ಲಿ ಸರ್ಚ್ ಹಿಸ್ಟ್ರಿ ಯಾವ ಥರ ಡಿಲೀಟ್ ಮಾಡಬೇಕು ಅಂತ. ಸೊ ಅದ್ರಗೋಸ್ಕರ ನಮಗೆ ಫಸ್ಟ್ ಯೂಟ್ಯೂಬಲ್ಲಿ ಹೋಗ್ಬೇಕಾಗತ್ತೆ. ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿ. ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಒಂದು ನಿಮಗೆ ರೈಟ್ ಸೈಡಿಗೆ ಕೆಳಗಡೆ ಒಂದು ಪ್ರೊಫೈಲ್ ಐಕಾನ್ ತೋರಿಸ್ತಾ ಇದೆ. TS ಅಂತ ಯು ಅಂತ ನೋಡಿ, TS ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನಿಮ್ದು ಈ ಥರ ಒಂದು ಪ್ರೊಫೈಲ್ ತೋರಿಸ್ತದೆ ಯೂಟ್ಯೂಬ್ದು. ನೋಡಿ, ಇಲ್ಲಿ ಹಿಸ್ಟ್ರಿ ಅಂತ ಬರೆದಿದ್ದಾರೆ. ಹಿಸ್ಟ್ರಿ ಓಕೆನಾ. ನೋಡಿ, ಇಲ್ಲಿ ಹಿಸ್ಟ್ರಿ ಎಲ್ಲ ತೋರಿಸ್ತಾ ಇದೆ. ನಾನು ಏನೇನು ವಿಡಿಯೋ ನೋಡಿದ್ದೀನಿ, ಎಷ್ಟು ವಿಡಿಯೋ ನೋಡಿದ್ದೀನಿ ಎಲ್ಲ ಹಿಸ್ಟ್ರಿ ಇದೆ. ಇದು ವಾಚ್ ಹಿಸ್ಟ್ರಿ ಇದೆ. ಓಕೆನಾ. ಇದು ಸರ್ಚ್ ಹಿಸ್ಟ್ರಿ ಅಲ್ಲ, ಇದು ವಾಚ್ ಹಿಸ್ಟ್ರಿ ಇದೆ. ಸರ್ಚ್ ಹಿಸ್ಟ್ರಿ ನೋಡಿ ಇಲ್ಲಿದೆ. ನೋಡಿ, ಇದು ಸರ್ಚ್ ಹಿಸ್ಟ್ರಿ ಇದೆ. ಇವು ಯಾವ ಥರ ಡಿಲೀಟ್ ಮಾಡಬೇಕು ಎರಡು ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಫ್ರೆಂಡ್ಸ್ ನೋಡಿ, ನಿಮಗೆ ವಾಚ್ ಹಿಸ್ಟ್ರಿ ಎಲ್ಲ ಡಿಲೀಟ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಹಿಸ್ಟ್ರಿ ಬರೆದಿದ್ದಾರೆ. ಹಿಸ್ಟ್ರಿ ರೈಟ್ ಸೈಡಿಗೆ ವ್ಯೂ ಆಲ್ ಅಂತ ಬರೆದಿದ್ದಾರೆ. ಇದು ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನೀವು ಏನೇನು ಹಿಸ್ಟ್ರಿ ಅಂದರೆ ಏನೇನು ವಿಡಿಯೋ ನೋಡಿದ್ದೀರಲ್ಲ ಎಲ್ಲ ಹಿಸ್ಟ್ರಿ ವಾಚ್ ಹಿಸ್ಟ್ರಿಯಲ್ಲಿ ಬಂದಿದೆ. ಸೊ ನಿಮಗೆ ಬರೀ ಒಂದೊಂದು ವಿಡಿಯೋ ಡಿಲೀಟ್ ಮಾಡಬೇಕಂದ್ರೆ, ನಿಮಗೆ ಬರೀ ಒಂದು ವಿಡಿಯೋ ಡಿಲೀಟ್ ಮಾಡಬೇಕಂದ್ರೆ ನೋಡಿ, ವಿಡಿಯೋ ಪಕ್ಕ 3 ಡಾಟ್ ಇದೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಫಸ್ಟ್ ಆಪ್ಷನ್ ಬರ್ತಾ ಇದೆ ರಿಮೂವ್ ಫ್ರಮ್ ವಾಚ್ ಹಿಸ್ಟ್ರಿ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಅದು ಹಿಸ್ಟ್ರಿ ರಿಮೂವ್ ಆಯಿತು, ಅಂದರೆ ಡಿಲೀಟ್ ಆಯಿತು. ಇಲ್ಲ, ನನಗೆ ಒಂದೊಂದು ಹಿಸ್ಟ್ರಿ ಡಿಲೀಟ್ ಮಾಡೋದಿಲ್ಲ, ನನಗೆ ಎಲ್ಲಾನು ಹಿಸ್ಟ್ರಿ ವಾಚ್ ಹಿಸ್ಟ್ರಿ ಡಿಲೀಟ್ ಮಾಡಬೇಕಾಗಿದೆ. ಸೊ ನೋಡಿ, ಇಲ್ಲಿ ರೈಟ್ ಸೈಡಿಗೆ 3 ಡಾಟ್ ಇದೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಯರ್ ಆಲ್ ವಾಚ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಕ್ಲಿಯರ್ ವಾಚ್ ಹಿಸ್ಟ್ರಿ. ಇದ್ರ ಮೇಲೆ ಕ್ಲಿಕ್ ನೋಡಿ, ಎಲ್ಲ ವಾಚ್ ಹಿಸ್ಟ್ರಿ ರಿಮೂವ್ ಆಯಿತು, ಅಂದರೆ ಡಿಲೀಟ್ ಆಯಿತು. ಸೊ ಇದು ಆಯಿತು ವಾಚ್ ಹಿಸ್ಟ್ರಿ. ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಸರ್ಚ್ ಹಿಸ್ಟ್ರಿ ಯಾವ ಥರ ಡಿಲೀಟ್ ಮಾಡಬೇಕು ಅಂತ. ನೋಡಿ, ಸರ್ಚ್ ಹಿಸ್ಟ್ರಿಯಲ್ಲಿ ನಾನು ಮೊದಲು ಸರ್ಚಲ್ಲಿ ಹೋಗಬೇಕಾಗತ್ತೆ. ಇಲ್ಲಿ ನೋಡಿ, ನಂದು ಸರ್ಚ್ ಹಿಸ್ಟ್ರಿ ಇದೆ, ನಾನು ಇನ್ನೊಂದು ಸರ್ಚ್ ಮಾಡಿದ್ದೀನಿ. ಇದನ್ನು ಸೇಮ್ ಇದೆ. ನಿಮಗೆ ಒಂದೊಂದು ಡಿಲೀಟ್ ಮಾಡಬೇಕಂದ್ರೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಬರ್ತಾ ಇದೆ ರಿಮೂವ್ ಅಂತ, ರಿಮೂವ್ ಫ್ರಮ್ ಸರ್ಚ್ ಹಿಸ್ಟ್ರಿ. ಇದು ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ಒಂದೊಂದು ಸರ್ಚ್ ಮಾಡಿದ ಹಿಸ್ಟ್ರಿ ಡಿಲೀಟ್ ಆಗುತ್ತೆ. ಇಲ್ಲಪ್ಪ, ನನಗೆ ಎಲ್ಲಾನೇ ಸರ್ಚ್ ಹಿಸ್ಟ್ರಿ ಎಲ್ಲಾನೇ ಡಿಲೀಟ್ ಮಾಡಬೇಕಾಗಿದೆ ಅಂದರೆ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದ ತಕ್ಷಣ ಮತ್ತೆ ಇಲ್ಲಿ ಪ್ರೊಫೈಲಲ್ಲಿ ಬರಬೇಕಾಗತ್ತೆ. ನೋಡಿ, ಇಲ್ಲಿ ವಾಚ್ ಹಿಸ್ಟ್ರಿ ಇತ್ತಲ್ಲ, ಅದು ಎಲ್ಲ ಡಿಲೀಟ್ ಇದೆ. ನೋಡಿ, ಇಲ್ಲಿ ವಾಚ್ ಹಿಸ್ಟ್ರಿ ಇಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ವ್ಯೂ ಮೇಲೆ. ನೋಡಿ, ಇಲ್ಲಂತೂ ಎಲ್ಲ ವಾಚ್ ಹಿಸ್ಟ್ರಿ ಡಿಲೀಟ್ ಆಗಿದೆ. ಬಟ್ ಇದ್ರ ಪಕ್ಕನೇ ರೈಟ್ ಸೈಡಿಗೆ 3 ಡಾಟ್ ಇದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ ಮ್ಯಾನೇಜ್ ಆಲ್ ಹಿಸ್ಟ್ರಿ ಅಂತ. ಮ್ಯಾನೇಜ್ ಆಲ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಮ್ಯಾನೇಜ್ ಆಲ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಸರ್ಚ್ ಹಿಸ್ಟ್ರಿ ತೋರಿಸ್ತಾ ಇದೆ. ಎಲ್ಲ ಏನು ತೋರಿಸ್ತಾ ಇದೆಯಲ್ಲ, ಇದು ನಾನು ಸರ್ಚ್ ಮಾಡಿದ್ದೀನಿ. ಓಕೆನಾ. ಇದನ್ನು ಡಿಲೀಟ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ ಡಿಲೀಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಡಿಲೀಟ್ ಟುಡೇ ಅಂದರೆ ಇವತ್ತಿನ ಹಿಸ್ಟ್ರಿ ಅಷ್ಟೇ ನೀವು ಡಿಲೀಟ್ ಮಾಡ್ಬೋದು. ಬೇಕಾದರೆ ಡಿಲೀಟ್ ಕಸ್ಟಮ್ ರೇಂಜ್ ಅಂದರೆ ನಿಮಗೆ ಯಾವ್ದು ಬೇಕಾದರೂ ಸರ್ಚ್ ಮಾಡಿ ಚಾಯ್ಸ್ ಮಾಡಿ ಡಿಲೀಟ್ ಮಾಡ್ಬೋದು. ಡಿಲೀಟ್ ಆಲ್ ಟೈಮ್ ಅಂದರೆ ಎಲ್ಲ ಇದು ಸರ್ಚ್ ಹಿಸ್ಟ್ರಿ ನನಗೆ ಡಿಲೀಟ್ ಮಾಡಬೇಕಾಗಿದೆ. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಡಿಲೀಟ್ ಆಲ್ ಟೈಮ್ ಅಂತ. ನೋಡಿ, ಡಿಲೀಟ್ ಆಲ್ ಟೈಮ್ ಮಾಡಿದ್ರೆ ಇಲ್ಲಿ ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ಮತ್ತು ಕೆಳಗಡೆ ಒಂದು ರೈಟ್ ಸೈಡಿಗೆ ಇನ್ನೊಂದು ಆಪ್ಷನ್ ಕೊಡ್ತಾ ಇದ್ದಾರೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ತೋರಿಸ್ತಾ ಇದೆ ಡಿಲೀಟೇಷನ್ ಕಂಪ್ಲೀಟೆಡ್, ಗಾಟ್ ಇಟ್. ಸೊ ನಾನು ನಿಮಗೆ ಮತ್ತೆ ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಯೂಟ್ಯೂಬ್ ನಾನು ಇದು ಕಡೆಯಿಂದ ಆಫ್ ಸರ್ ತೆಗೆದಿದ್ದೀನಿ. ಅದನ್ನು ನೋಡಿ, ಯೂಟ್ಯೂಬಲ್ಲಿ ಹೋಗಿದ್ದೇವೆ ಮತ್ತೊಂದು ಸರ್ತೆ. ನೋಡಿ, ಇಲ್ಲಿ ಹೋಮ್ ಇದೆ, ಏನೂ ಇಲ್ಲ. ಇಲ್ಲಿ ನೋಡಿ, ಪ್ರೊಫೈಲ್ ಐಕಾನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಹಿಸ್ಟ್ರಿ ವ್ಯೂ ಏನೂ ಇಲ್ಲ. ಸರ್ಚ್ ತೋರಿಸ್ತೀನಿ ನಿಮಗೆ. ನೋಡಿ, ಸರ್ಚಲ್ಲಿನೂ ಏನೂ ಇಲ್ಲ, ಎಲ್ಲ ಡಿಲೀಟ್ ಆಗಿದೆ. ಸೊ ಇಷ್ಟೇ ಮಾಡಬೇಕಾಗಿದೆ ನಿಮಗೆ ಯೂಟ್ಯೂಬ್ ಹಿಸ್ಟ್ರಿ ಡಿಲೀಟ್ ಮಾಡಬೇಕಾದ್ರೆ. ವಿಡಿಯೋ ಒಳ್ಳೇದು ಅನಿಸಿದ್ರೆ ನೀವು ನಮಗೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.